ದ್ವೇಷ ಭಾಷಣ ಕಡಿವಾಣಕ್ಕೆ ಈಗ ಸರ್ಕಾರ ಸಜ್ಜಾಗಿರುವಂತದ್ದು. ದ್ವೇಷ ಅಪರಾಧಗಳು ಮತ್ತು ದ್ವೇಷ ವಿಧೇಯಕ ತರಲು ಸರ್ಕಾರ ನಿರ್ಧರಿಸಿದೆ. ಈ ವಿಧೇಯಕಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ದ್ವೇಷ ಭಾಷಣ ಕಡಿವಾಣಕ್ಕೆ ಈಗ ಸರ್ಕಾರ ಸಜ್ಜಾಗಿರುವಂತದ್ದು. ದ್ವೇಷ ಅಪರಾಧಗಳು ಮತ್ತು ದ್ವೇಷ ವಿಧೇಯಕ ತರಲು ಸರ್ಕಾರ ನಿರ್ಧರಿಸಿದೆ. ಈ ವಿಧೇಯಕಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡುವ ಸಾಧ್ಯತೆ ಇದೆ. ಯಾರಾದ್ರೂ ದ್ವೇಷ ಭಾಷಣ ಮಾಡಿದ್ರೆ ಜೈಲು ಶಿಕ್ಷೆ ಗ್ಯಾರಂಟಿ. ದ್ವೇಷ ಭಾಷಣ ಮಾಡಿ ಪ್ರಚೋದಿಸಿದರೆ 3 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗತ್ತೆ. ಮತೀಯವಾದಿ ಸಂಘಟನೆಗಳ ಸಮಾವೇಶಗಳಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕಲಾಗಿದೆ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ಉದ್ದೇಶವಿರುವ ವಿಧೇಯಕ. ಕರಾವಳಿಯಲ್ಲಿ ಕಡಿವಾಣಕ್ಕೆ ಮತೀಯ ಸಂಘರ್ಷ ಇದೊಂದು ವಿಧೇಯಕ ಬರುತ್ತಾ ಅಂತ ಕರಾವಳಿ ಸೇರಿ ವಿವಿಧೆಡೆ ಸಂಘರ್ಷವೇ ದ್ವೇಷ ಭಾಷಣಕ್ಕೆ ಕಾರಣ ಅಂತ ಈಗ ಹೇಳಲಾಗ್ತಾ ಇದೆ. ರಾಜ್ಯದಲ್ಲಿ ದ್ವೇಷ ಭಾಷಣ ಹಾಗೂ ದ್ವೇಷದ ಅಪರಾಧ ತಡೆಗೆ ಈಗ ಪ್ರತ್ಯೇಕ ಕಾಯ್ದೆ ಜಾರಿ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಏನು ಈ ಹಿಂದೆ ಜೂನ್ನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪ್ರಾಥಮಿಕವಾಗಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಳ್ಳಲಾಗಿತ್ತು. ಸೊ ಸಪೋಸ್ ಇದೇನಾದ್ರೂ ಜಾರಿ ಮಾಡಿದ್ರೆ ದ್ವೇಷದ ಭಾಷಣ ಮಾಡೋರ ಮೇಲೆ ಕಣ್ಣಿಡಬಹುದು, ಜೊತೆಗೆ ಕೋಮು ದ್ವೇಷ ಹತೋಟಿಗೆ ತರಬಹುದು ಅಂತ ಹೇಳಿ ಈಗ ಸಪರೇಟ್ ಆಗಿ ಇದಕ್ಕೆ ವಿಧೇಯಕ ತರಬೇಕು ಅಂತ ಹೇಳಿ ಸರ್ಕಾರ ನಿರ್ಧರಿಸಿದೆ. ಸೊ ಇನ್ನ ವಿಧೇಯಕ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ದ್ವೇಷ ಭಾಷಣ ಮಾಡಿ ಪ್ರಚೋದಿಸಿದರೆ ಅಪರಾಧ, ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಅಂತ ಹೇಳಿ ವಿಧೇಯಕ ಹೇಳುತ್ತೆ. ದ್ವೇಷ ಭಾಷಣದ ಮೂಲಕ ಧಾರ್ಮಿಕ ಜನಾಂಗೀಯವಾಗಿ ಹೀಯಾಳಿಸುವಂತಿಲ್ಲ. ಜಾತಿ, ಸಮುದಾಯ, ಲಿಂಗ, ಲೈಂಗಿಕ ದೃಷ್ಟಿಕೋನದಲ್ಲಿ ಅವಮಾನಿಸುವಂತಿಲ್ಲ. ಜನ್ಮಸ್ಥಳ, ಭಾಷೆ, ಅಂಗವೈಕಲ್ಯ, ಬುಡಕಟ್ಟು ಕುರಿತು ವ್ಯಕ್ತಿಗೆ ಹಾನಿ ಮಾಡುವಂತಿಲ್ಲ. ದ್ವೇಷವನ್ನ ಉತ್ತೇಜಿಸುವ ಅಥವಾ ಪ್ರಚಾರ ಮಾಡುವ ವ್ಯಕ್ತಿಗೆ ಜೈಲು ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ದ್ವೇಷ ಭಾಷಣ ಮಾಡುವ ವ್ಯಕ್ತಿ ಅಥವಾ ಗುಂಪಿಗೆ 3 ವರ್ಷ ಜೈಲು ಶಿಕ್ಷೆ ಫಿಕ್ಸ್. 5,000 ರೂಪಾಯಿ ದಂಡದ ಜೊತೆ ಜೈಲು ಶಿಕ್ಷೆ ವಿಧಿಸಬಹುದು. ಈಗ ರಾಜ್ಯದಲ್ಲಿ ದ್ವೇಷ ಭಾಷಣ ಹಾಗೂ ದ್ವೇಷದ ಅಪರಾಧ ತಡೆಗೆ ಸರ್ಕಾರ ಪ್ರತ್ಯೇಕವಾಗಿ ಕಾಯ್ದೆಯನ್ನ ಜಾರಿ ಮಾಡಲು ಮುಂದಾಗಿರುವಂತದ್ದು. ಈ ವಿಧೇಯಕಕ್ಕೆ ಸಂಪುಟ ಸಭೆಯಲ್ಲಿ ಈಗ ಅನುಮೋದನೆ ನೀಡುವ ಸಾಧ್ಯತೆ ಕೂಡ ಇದೆ. ಯಾರಾದ್ರೂ ಸಪೋಸ್ ದ್ವೇಷ ಭಾಷಣ ಮಾಡಿದ್ರೆ ಅವರಿಗೆ 3 ವರ್ಷ ಜೈಲು ಫಿಕ್ಸ್, ಜೊತೆಗೆ 5,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ಉದ್ದೇಶವಿರುವ ವಿಧೇಯಕ ಇದು. ಕರಾವಳಿಯಲ್ಲಿ ಕಡಿವಾಣಕ್ಕೆ ಬರುತ್ತಾ ಮತೀಯ ಸಂಘರ್ಷ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಸಾಕಷ್ಟು ಸಂಘರ್ಷಗಳಾಗ್ತವೆ. ಅದೇ ಕಾರಣಕ್ಕಾಗಿ ಈಗ ದ್ವೇಷ ಭಾಷಣ ಮಾಡಿ ಪ್ರಚೋದಿಸಿದ್ರೆ ಅದಕ್ಕೆ ಒಂದು ಕಡಿವಾಣ ತರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಪ್ರತ್ಯೇಕ ಕಾಯ್ದೆ ತರುವ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್, ಸಂಪುಟದಲ್ಲಿ ಮಸೂದೆ ಕುರಿತು ಏನಾದರೂ ಚರ್ಚೆ ಆಯ್ತಾ? ಎಸ್ ನಮ್ರತಾ, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವವಾದ ನಿರ್ಧಾರ ಆಗಿರುವಂತದ್ದು. ಅದರಲ್ಲೂ ಕೂಡ ದ್ವೇಷ ಭಾಷಣಗಳನ್ನ ಮತ್ತು ಮತೀಯ ಸಂಘರ್ಷವನ್ನ ನಿಯಂತ್ರಣ ಮಾಡೋದಕ್ಕೆ ನಿಟ್ಟಿನಲ್ಲಿ ಒಂದು ಹೊಸ ಕಾಯ್ದೆನ ಈಗ ರಾಜ್ಯ ಸರ್ಕಾರ ಮಂಡಿಸೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈ ಗೃಹ ಸಚಿವರು ಈ ಒಂದು ಮಸೂದೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ಈ ಒಂದು ಮಸೂದೆಗೆ ಎಲ್ಲರೂ ಕೂಡ ಸರ್ವಾನುಮತದಿಂದ ಒಪ್ಪಿಗೆಯನ್ನು ನೀಡಿರುವಂತದ್ದು. ಯಾಕಂದ್ರೆ ಏನು ಈ ಕಳೆದ 6 ತಿಂಗಳ ಹಿಂದೆ ಕರಾವಳಿ ಭಾಗದಲ್ಲಿ ಆದಂತಹ ಹತ್ಯೆಗಳಾಗಿರಬಹುದು, ಕೋಮು ಸಂಘರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಹತ್ವವಾದ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅದರಲ್ಲೂ ಕೂಡ ಹಿಂದೂ ಮುಸ್ಲಿಂ ಸಂಘಟನೆಗಳ ನಡುವೆ ಆಗ್ತಿರುವಂತಹ ಸಂಘರ್ಷವನ್ನ ಹೇಗಾದ್ರೂ ಮಾಡಿ ತಡೆಗಟ್ಟಲೇಬೇಕನ್ನೋ ನಿಟ್ಟಿನಲ್ಲಿ ಒಂದು ಕರಡನ್ನ ರಚನೆ ಮಾಡಬೇಕಾಗಿತ್ತು. ಹೀಗಾಗಿ ಆ ಒಂದು ಕರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿ ಪರಮೇಶ್ವರ್ ಅವರು ಸಾಕಷ್ಟು ಅಧಿಕಾರಿಗಳಿಂದ ವರದಿನ ತರಿಸಿಕೊಂಡು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಅದನ್ನ ಅನುಮೋದನೆಯನ್ನು ಪಡೆದುಕೊಂಡಿದ್ದಾರೆ. ಸಚಿವ ಸಂಪುಟವು ಕೂಡ ಸರ್ವಾನುಮತದಿಂದ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಬೆಳಗಾವಿ ಅಧಿವೇಶನ
ಅಧಿವೇಶನ ಸಂದರ್ಭದಲ್ಲಿ ಈ ಒಂದು ವಿಧೇಯಕ ಎರಡೂ ಉಭಯ ಸದನಗಳಲ್ಲಿ ಅಂದರೆ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಮಂಡನೆ ಆಗುತ್ತೆ. ಮಂಡನೆ ಆದ ಬಳಿಕ ಬಿಲ್ ಪಾಸ್ ಆಗುತ್ತೆ. ಈಗಾಗಲೇ ಈ ಒಂದು ವಿಚಾರ ಈ ಬಿಲ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾನದಂಡಗಳನ್ನು ಕೂಡ ರೆಡಿ ಮಾಡಿರುವಂತದ್ದು. ಪ್ರಮುಖವಾಗಿ ಏನು ಜನಾಂಗೀಯ ನಿಂದನೆ ಆಗಿರಬಹುದು, ಧಾರ್ಮಿಕ ನಿಂದನೆ ಆಗಿರಬಹುದು, ಜಾತಿ ಸಂಘರ್ಷ ಆಗಿರಬಹುದು, ಅದರ ಜೊತೆಗೆ ಸಮುದಾಯ ಒಂದಿಷ್ಟು ಜನರಿಗೆ ದ್ವೇಷವನ್ನು ಹರಡುವಂತ, ಪ್ರಚೋದನೆ ನೀಡುವಂತ ಭಾಷಣಗಳನ್ನು ನೀಡಿದ್ರೆ ಅದರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಪೊಲೀಸ್ ಇಲಾಖೆಯಿಂದ 3 ವರ್ಷ ಜೈಲು ಶಿಕ್ಷೆಗೆ ಒಳಪಡಿಸುವಂತಹ ಒಂದು ನಿರ್ಧಾರವನ್ನು ಮಾಡಿರುವಂತದ್ದು. ಜೊತೆಗೆ 5,000 ದಂಡವನ್ನು ಕೂಡ ಈ ಒಂದು ಕೇಸ್ನಲ್ಲಿ ದಾಖಲು ಮಾಡಲಾಗುತ್ತೆ. ಹೀಗಾಗಿ ಗೃಹ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಬಿಲ್ ಅನ್ನ ಈಗ ಸಚಿವ ಸಂಪುಟದ ಮುಂದೆ ಇಟ್ಟಿತ್ತು. ಕರಡಿಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ಏನು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆರಂಭ ಆಗುತ್ತೆ. ಆ ಒಂದು ಅಧಿವೇಶನದಲ್ಲಿ ಈ ಒಂದು ಬಿಲ್ ಪಾಸ್ ಆದ್ರೆ ಈ ಒಂದು ಕರಡು ಯಾವ ರೀತಿ ಜಾರಿ ಆಗುತ್ತೆ ಅನ್ನೋದು ಒಂದ್ ಕಡೆ ಆದ್ರೆ ಇದಕ್ಕೆ ಸಾಕಷ್ಟು ಬಿಜೆಪಿ ಮತ್ತು ಜೆಡಿಎಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಪ್ರಮುಖವಾಗಿ RSS ಪಥಸಂಚಲನಕ್ಕೆ ನಿಯಂತ್ರಣವನ್ನು ಮಾಡಬೇಕನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಹೊಸ ಬಿಲ್ಗಳನ್ನ ತಂದಿದ್ರು. ಅದಕ್ಕೆ ಬಿಜೆಪಿ ಸಹಜವಾಗಿ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಇದೀಗ ಈ ಒಂದು ವಿಧೇಯಕವು ಕೂಡ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ, ಅದರಲ್ಲೂ ಕೂಡ ಹಿಂದೂ ಭಾಷಣಕಾರರನ್ನ ಟಾರ್ಗೆಟ್ ಮಾಡಿ ಬಿಲ್ ಅನ್ನ ಮಾಡಲಾಗ್ತದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಒಂದು ಬಿಲ್ಗೂ ಕೂಡ ಸಾಕಷ್ಟು ಬಿಜೆಪಿ ಸಹಜವಾಗಿ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆ ಇರುತ್ತೆ. ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಈ ಬಿಲ್ ಯಾವ ರೀತಿ ಪರ ಮತ್ತು ವಿರೋಧ ಚರ್ಚೆಗೆ ಗ್ರಾಸವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ನಮ್ರತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.